ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಾನು ಗಜಾನಂದ್ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಸ್ವಾಗತ. ಏನಪ್ಪಾ ಅಂದ್ರೆ ಬೈಕ್ ಟ್ಯಾಕ್ಸಿ ಬಗ್ಗೆ ನಾನು ನಿಮ್ಗೆ ಪ್ರತಿ ಸಲಿನೂ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಏನಾಯ್ತು, ಏನೇನು ಅಪ್ಡೇಟ್ ಆಯ್ತು ಅಂತ ಹೇಳ್ಬಿಟ್ಟು ಎಲ್ಲ ತಿಳಿಸ್ಕೊಡ್ತಾ ಇದ್ದೀನಿ ನಿಮ್ಗೆ. ಕೆಲವು ಜನ ಕಮೆಂಟ್ ಕೂಡ ಮಾಡ್ತಾ ಇದ್ರ, ನೀನ್ ಹೇಳ್ತಾ ಸುಳ್ಳು ಬೇಕು ಅಂತ ಹೇಳ್ಬಿಟ್ಟು. ಏನಂದ್ರೆ ಲಾಸ್ಟ್ ಟೈಮ್ ನಿಮ್ಗೆ ತಿಳಿಸಿದ್ದೆ 25ನೇ ತಾರೀಕು ಅದ್ರ ಹಿಯರಿಂಗ್ ಇದೆ, ಅದ್ರದ್ದು ಏನಾಗುತ್ತೆ ಅಪ್ಡೇಟ್ ತಿಳಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಲಾಸ್ಟ್ ಟೈಮ್ ಹೇಳಿದೆ. ಬಟ್ ನಿನ್ನೆ ಒಂದ್ ಸ್ವಲ್ಪ ಅಪ್ಡೇಟ್ ಬರೋಕ್ಕೆ ಲೇಟ್ ಆಯ್ತು, ಅದಕ್ಕೋಸ್ಕರ ತಿಳಿಸ್ಕೊಡಕ್ ಆಗಿರ್ಲಿಲ್ಲ. ಅದಕ್ಕೂ ಕೂಡ ಪೇಕ್ ಅಂತ ಕಮೆಂಟ್ ಮಾಡಿದ್ರಿ, ಪರವಾಗಿಲ್ಲ. ಇವಾಗ ನಿಮ್ಗೆ ಅದ್ರ ಆರ್ಟಿಕಲ್ ಮುಖಾಂತರನೇ ಬಂದಿದ್ದೀನಿ ಏನೇನಾಯ್ತು ಅಂತ ಹೇಳ್ಬಿಟ್ಟು. ಏನಪ್ಪಾ ಅಂದ್ರೆ ಇವತ್ತು ಏನು ಅಂದ್ರೆ ಬೈಕ್ ಟ್ಯಾಕ್ಸಿ ಪರ ಏನ್ ಇರ್ತಾರೆ ಅವರು ವಾದನ ಮಂಡಿಸ್ತಾರೆ. ಏನಪ್ಪಾ ಅಂತಂದ್ರೆ 6 ಲಕ್ಷ ಜನ ಬೈಕ್ ಟ್ಯಾಕ್ಸಿನ ಮಾಡ್ತಾ ಇದಾರೆ, ಅದಕ್ಕೋಸ್ಕರ ಬೈಕ್ ಟ್ಯಾಕ್ಸಿ ಬೇಕು ಅಂತ ಹೇಳ್ಬಿಟ್ಟು ವಾದನ ಮಂಡಿಸ್ತಾ ಇದಾರೆ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಏನಾಯ್ತು ಏನಿಲ್ಲ ಅಂತ ಹೇಳ್ಬಿಟ್ಟು ಕೇಳ್ಬೋದು ನೀವು. ಏನಪ್ಪಾ ಅಂದ್ರೆ ಪ್ರತಿ ಸತಿನೂ ಇದು ಹಿಯರಿಂಗ್ ಮುಂದೆ ಹೋಗ್ತಾನೆ ಇದೆ. ಯಾಕಪ್ಪ ಅಂತ ಕೇಳೋದಾದ್ರೆ, ಈಗ ಯಾವುದೇ ಒಂದು ಕೋರ್ಟ್ ಆಗಿರ್ಬೋದು, ಹೈಕೋರ್ಟ್ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ಆಗಿರ್ಬೋದು, ವಾದ ವಿವಾದಗಳನ್ನ ಕೇಳ್ದೇನೆ ಯಾವುದೇ ರೀತಿ ಜಜ್ಮೆಂಟ್ ನ ಕೊಡಲ್ಲ, ನಿಮ್ಗೆಲ್ಲ ಗೊತ್ತಿರೋ ವಿಷಯನೇ. ಅದೇ ರೀತಿ ಏನಪ್ಪಾ ಅಂದ್ರೆ ಇದನ್ನು ಕೂಡ ವಾದ ವಿವಾದನ ಮಾಡ್ತಾ ಇದಾರೆ. ಈಗ ಬೈಕ್ ಟ್ಯಾಕ್ಸಿ ಮಾಡ್ತಾ ಇರೋರು ಮತ್ತೆ ಅದೇ ರೀತಿ ಬೈಕ್ ಟ್ಯಾಕ್ಸಿ ಕಂಪ್ನಿಗಳು ಏನಂತ ಇದೆ ಅಂದ್ರೆ, ವಾದ ವಿವಾದ ಏನಾದ್ರು ಆಗಿರ್ಲಿ, ಏನಾದ್ರೂ ತೀರ್ಪು ಬರ್ಲಿ, ಅಲ್ಲಿವರೆಗೂ ಬೈಕ್ ಟ್ಯಾಕ್ಸಿ ಮಾಡಕ್ಕೆ ಪರ್ಮಿಷನ್ ಕೊಡಿ ಅನ್ನೋ ಒಂದು ಮಾಹಿತಿನ ಕೂಡ ಎತ್ತಿಡ್ತಾ ಇದಾರೆ. ಅಂದ್ರೆ ಅಲ್ಲಿವರೆಗೂ ಪರ್ಮಿಷನ್ ಕೊಡಿ ನೀವು. ಅಂದ್ರೆ ಹೈಕೋರ್ಟ್ ಇಂದ ಏನಾದ್ರು ನಮ್ಗೆ ಪರ್ಮಿಷನ್ ಕೊಡ್ಲಿಲ್ಲ ಅಂದ್ರೆ ನಾವು ಸ್ಟಾಪ್ ಮಾಡ್ತೀವಿ. ಆಮೇಲೆ ಹೈಕೋರ್ಟ್ ಇಂದ ಏನಾದ್ರು ಪರ್ಮಿಷನ್ ಕೊಟ್ರೆ ಅದನ್ನೇ ಕಂಟಿನ್ಯೂ ಮಾಡ್ತೀವಿ. ನೀವ್ ಏನ್ ರೂಪುರೇಷೆಗಳನ್ನ ಏನ್ ಹೇಳ್ತೀರಾ ಅದನ್ನ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಏನು ಹೈಕೋರ್ಟ್ ಏನ್ ಹೇಳ್ತಾ ಇದೆ ಅಂದ್ರೆ, ಇಲ್ಲ ಅಲ್ಲಿವರೆಗೂ ನಿಮ್ಗೆ ಏನು ಕೊಡಕ್ಕಾಗಲ್ಲ, ನಿಮ್ಗೆ ಸ್ಟೇ ವೇಕೆಟ್ ಆಗಿದೆ ಆಲ್ರೆಡಿ, ಇದು ಇತ್ಯರ್ಥ ಆಗೋವರೆಗೂ ಕೂಡ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಕೊಡಲ್ಲ. ಇತ್ಯರ್ಥ ಏನಾಗುತ್ತೆ, ಬೈಕ್ ಟ್ಯಾಕ್ಸಿ ಪರ ಏನಾರು ಆದ್ರೆ ಅವಾಗ ನಿಮ್ಗೆ ಕೊಡ್ತೀವಿ, ಏನೆಲ್ಲ ರೂಪರೇಷೆಗಳನ್ನ ಮಾಡ್ಬೇಕು ಅದನ್ನೆಲ್ಲ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಆ ಟೈಮಲ್ಲಿ ಇವ್ರು ಏನ್ ಹೇಳ್ತಾರೆ, ಬೈಕ್ ಟ್ಯಾಕ್ಸಿ ಕಂಪ್ನಿಗಳಿಗೆ ಅಗ್ರಿಗೇಟರ್ ಕಂಪ್ನಿ ಕಡೆಯಿಂದ ಇರ್ತಾರಲ್ಲ, ಅವರು ಲಾಯರ್ ಏನ್ ಹೇಳ್ತಾರೆ ಅಂದ್ರೆ, ಇಲ್ಲ 6 ಲಕ್ಷ ಜನ ಇದರಿಂದ ಸಫರ್ ಆಗ್ತಾ ಇದಾರೆ, 6 ಲಕ್ಷ ಕುಟುಂಬಗಳು ಹೋಗ್ತಾ ಇದೆ, 6 ಲಕ್ಷ ಜನ ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ರು ಅನ್ನೋ ಒಂದು ವಾದನ ಮಂಡಿಸ್ತಾರೆ. ಇದೆಲ್ಲ ವಾದ ವಿವಾದ ಎಲ್ಲ ಆದ್ಮೇಲೆ ಏನಾಗುತ್ತಪ್ಪ ಅಂತಂದ್ರೆ, ಈಗ ಮತ್ತೆ ಮುಂದೆ ಹಾಕಿದ್ದಾರೆ ಅಂತಾನೆ ಹೇಳ್ಬೋದು. ಯಾವಾಗ ಅಂದ್ರೆ ಆಗಸ್ಟ್ 5ನೇ ತಾರೀಕು ಮತ್ತೆ ಹಾಕಿದ್ದಾರೆ. ನೀವು ಕೇಳ್ಬೋದು, ಏನಕ್ಕೆ ಇದೆಲ್ಲ ಈ ತರ ಇಷ್ಟು ದೂರ ಆಗ್ತಾ ಇದಾರೆ, ಏನ್ ಪ್ರಾಬ್ಲಮ್ ಆಯ್ತು ಅಂತ ಕೇಳೋದಾದ್ರೆ, ಅಂದ್ರೆ ಈಗ ವಾದ ವಿವಾದಗಳನ್ನು ಎಲ್ರೂ ಕೂಡ ವಾದ ವಿವಾದಗಳನ್ನ ಕೇಳಲೇಬೇಕಾಗತ್ತೆ. ಯಾಕಪ್ಪ ಅಂದ್ರೆ ಒಂದ್ ಸೈಡ್ ಆಗಿ ಆ ತೀರ್ಪನ್ನ ಕೊಡಕ್ ಬರಲ್ಲ. ಇನ್ನೊಂದೇನು ಅಂದ್ರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರ್ಬೋದು ಅಥವಾ ಆಟೋ ಸಂಘಟನೆ ಕಡೆಯವ್ರು ಆಗಿರ್ಬೋದು, ಏನಂತಂದ್ರೆ ಹಿಂಗೆ ಮುಂದೆ ಹೋಗ್ಲಿ, ವರ್ಷ ಹೋಗ್ಲಿ 2 ವರ್ಷ ಹೋಗ್ಲಿ, ಇದೇ ರೀತಿ ಮುಂದೆ ಹೋಗ್ಲಿ ಅನ್ನೋ ಆಸೆ ಅವ್ರದ್ದು ಕೂಡ ಇದೆ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ, ಈಗ ಆಟೋದವ್ರಿಗೆ ಈಗ ಒಳ್ಳೇದಾಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆಟೋದವ್ರಿಗೆ ಬೈಕ್ ಟ್ಯಾಕ್ಸಿ ಸ್ಟಾಪ್ ಆದ್ರೆ ಅವ್ರಿಗೆ ಅರ್ನಿಂಗ್ ಜಾಸ್ತಿ ಆಗುತ್ತೆ, ಇಲ್ಲ ಅಂದ್ರೆ ನಮ್ಗೆ ಬಾಡಿಗೆಗಳು ಜಾಸ್ತಿ ಬರುತ್ತೆ ಅನ್ನೋ ಒಂದು ಅವ್ರು ವಾದನ ಏನ್ ಮಂಡಿಸ್ತಾ ಇದಾರೆ. ಅವ್ರ ಕಡೆಯಿಂದ ಏನ್ ಗೌರ್ಮೆಂಟ್ ಕಡೆಯಿಂದ ಏನ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದನ ಮಂಡಿಸ್ತಾ ಇದಾರೆ ಅದನ್ನ ಮಂಡಿಸ್ತಾ ಇದಾರೆ. ಅದೇ ರೀತಿ ಬೈಕ್ ಟ್ಯಾಕ್ಸಿ ಕಡೆಯಿಂದ ಅಂದ್ರೆ ಅಗ್ರಿಗೇಟರ್ ಕಂಪ್ನಿ ಕಡೆಯಿಂದ ಅವ್ರ ಕಡೆಯಿಂದ ಯಾರು ವಾದನ ಮಾಡ್ಬೇಕು ಅವರು ಕೂಡ ವಾದ ಮಾಡ್ತಾ ಇದಾರೆ. ಅದೇ ರೀತಿ ಪಬ್ಲಿಕ್ ಕಡೆಯಿಂದ ಒಬ್ಬ ಲಾಯರ್ನ ಅಲಾಟ್ ಮಾಡಿ ಅವರು ಕೂಡ ವಾದ ಮಾಡ್ತಾ ಇದಾರೆ. ಏನಂದ್ರೆ ಬೈಕ್ ಟ್ಯಾಕ್ಸಿ ಬೇಕು ಅನ್ನೋ ವಿಚಾರಕ್ಕೆ ಅವರು ಕೂಡ ವಾದನ ಮಂಡಿಸ್ತಾ ಇದಾರೆ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಹೇಳ್ಬೇಕು ಅಂದ್ರೆ 6 ಲಕ್ಷ ಜನ ಈಗ ಬೀದಿಯಲ್ಲಿದ್ದಾರೆ ಅನ್ನೋಕ್ಕಿಂತ ಏನಂದ್ರೆ 6 ಲಕ್ಷ ಜನಕ್ಕೆ ಕೆಲಸ ಹೋಗಿದೆ, ಅನಕ್ಷರಸ್ಥರು ಅನ್ನೋಕ್ಕಿಂತ ಅದೇನಂದ್ರೆ ಉದ್ಯೋಗ ಇಲ್ಲ, ನಿರುದ್ಯೋಗಿಗಳಾಗಿದ್ದಾರೆ ಅನ್ನೋ ಒಂದು ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದೆ. ಅದನ್ನ ಇದು ಆರ್ಟಿಕಲ್ಗಳಲ್ಲಿ ಕೂಡ ತಿಳಿಸಿದ್ದಾರೆ. ಮುಂದೆ ನೋಡ್ಬೇಕು ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ, ನೀವು ಕೂಡ ಕಮೆಂಟ್ ಮಾಡಿ, ಏನ್ ಬೈಕ್ ಟ್ಯಾಕ್ಸಿ ಬೇಕಾ ಬೇಡವಾ, ಅಂದ್ರೆ ನಿಮಗೆ ಯಾವ ರೀತಿ ತೊಂದರೆ ಆಗ್ತಾ ಇದೆ ಬೈಕ್ ಟ್ಯಾಕ್ಸಿ ಇಲ್ಲದೆ ಇರೋದ್ರಿಂದ, ಇಲ್ಲ ಅಂದ್ರೆ ಬೈಕ್ ಟ್ಯಾಕ್ಸಿ ಹೋಗಿದ್ದೇ ಒಳ್ಳೇದಾಯ್ತಾ ಅಂತ ಹೇಳ್ಬಿಟ್ಟು ನಿಮಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ, ನಮಗೂ ಕೂಡ ಗೊತ್ತಾಗುತ್ತೆ. ಅದೇ ರೀತಿ ಯಾರೆಲ್ಲ ಬೈಕ್ ಟ್ಯಾಕ್ಸಿ ಬೇಕು ಅನ್ನೋರಾಗಿರ್ಬೋದು, ಬೈಕ್ ಟ್ಯಾಕ್ಸಿ ಬೇಡ ಅನ್ನೋರಾಗಿರ್ಬೋದು, ಅವ್ರಿಗೂ ಕೂಡ ಈ ವಿಷಯ ತಿಳಿಯುತ್ತೆ. ಬೈಕ್ ಟ್ಯಾಕ್ಸಿನ ಇಷ್ಟು ಜನ ನಂಬ್ಕೊಂಡಿದಾರಪ್ಪ ಅಂತ ಹೇಳ್ಬಿಟ್ಟು ತಿಳಿಯುತ್ತೆ. ಅದೇ ರೀತಿ ಬೈಕ್ ಟ್ಯಾಕ್ಸಿ ಬೇಡ ಅನ್ನೋರು ಇಷ್ಟು ಜನ ಇದಾರಪ್ಪ ಅನ್ನುವಂತ ವಿಷಯನೂ ತಿಳಿಯುತ್ತೆ. ಆಗಸ್ಟ್ 5ನೇ ತಾರೀಕು ಮತ್ತೆ ಮುಂದೂಡಿದೆ ಅಂತಾನೆ ಹೇಳ್ಬೋದು. ಮತ್ತೆ ಆಗಸ್ಟ್ 5ನೇ ತಾರೀಕು ಏನ್ ಅಪ್ಡೇಟ್ ಆಗುತ್ತೆ, ಯಾರೆಲ್ಲ ಏನೆಲ್ಲ ವಾದ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮತ್ತೆ ಮುಂದಿನ ಸಿಗ್ತೀನಿ. ಥ್ಯಾಂಕ್ ಯು, ನಮಸ್ಕಾರ ವಿಡಿಯೋ ನೋಡಿದಕ್ಕೆ.